ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ನಾವು ಇಂದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ನೀಡಿದಂಥ ಸ್ಟಾರ್ ಡೈರೆಕ್ಟರ್ ಆದಂಥ ಎನ್ ಓಂ ಪ್ರಕಾಶ್ ರಾವ್ರವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು ಯಾವುವು, ಅಂದರೆ ಇವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಹಿಟ್ ಆಗಿದೆ, ಫ್ಲಾಪ್ ಆಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟರಿಗೆ ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ಮಾಡಿದಂಥ ಏಕೈಕ ನಿರ್ದೇಶಕರಾಗಿದ್ದಾರೆ. ಮೊದಲಿಗೆ 1994ರಲ್ಲಿ ತೆರೆ ಕಂಡಂಥ ಲಾಕಪ್ ಡೆತ್ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 2 ಗೋಲ್ಡ್ ಮೆಡಲ್ 1994ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿತು. ನಂಬರ್ 3 ಅಧಿಪತಿ 1994ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 4 ಎಮರ್ಜೆನ್ಸಿ 1995ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ನಂಬರ್ 5 ಪಾಳೇಗಾರ 1995ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ನಂಬರ್ 6 ಸಿಂಹದ ಮರಿ 1997ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 7 CBI ದುರ್ಗ 1997ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ನಂಬರ್ 8 AK47 1999ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂಬರ್ 9 2001ರಲ್ಲಿ ತೆರೆ ಕಂಡಂಥ ಹುಚ್ಚ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂಬರ್ 10 ಒಂದೇ ಮಾತರಂ 2001ನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಹಿಟ್ ಆಗಿತ್ತು. ನಂಬರ್ 11 ನಿನ್ನೆ ಪ್ರೀತಿಸುವೆ 2002ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿತ್ತು. ನಂಬರ್ 12 ಪಾರ್ಥ 2003ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು ಅಂತ ಹೇಳಬಹುದು. ನಂಬರ್ 13 ಸಚ್ಚಿ 2003ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 14 ಕಲಾಸಿಪಾಳ್ಯ 2004ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂಬರ್ 15 ಸಾಹುಕಾರ 2004ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ನಂಬರ್ 16 ಅಣ್ಣವರು 2005ನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು. ನಂಬರ್ 17 ಅಯ್ಯ 2005ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ನಂಬರ್ 18 ತುಂಟ 2005ನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 19 ಹುಬ್ಬಳ್ಳಿ 2006ನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು ಅಂತ ಹೇಳಬಹುದು. ನಂಬರ್ 20 ಮಂಡ್ಯ 2006ನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ನಂಬರ್ 21 ಕಿರಣ್ ಬೇಡಿ 2009ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ನಂಬರ್ 22 ಯೋಧ 2009ನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ನಂಬರ್ 23 ಸುಗ್ರೀವ 2010ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು. ನಂಬರ್ 24 ಹುಲಿ 2010ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 25 ಪ್ರಿನ್ಸ್ 2011ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 26 AK56 2012ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು. ನಂಬರ್ 27 ಭೀಮತೀರದಲ್ಲಿ 2012ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ನಂಬರ್ 28 ಶಿವ 2012ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು ಅಂತ ಹೇಳಬಹುದು. ನಂಬರ್ 29 ಡಕೋಟಾ ಪಿಕ್ಚರ್ 2012ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 30 ಎಲೆಕ್ಷನ್ 2013ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ ಅಂತ ಹೇಳಬಹುದು. ನಂಬರ್ 31 ಚಂದ್ರಲೇಖ 2014ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು ಅಂತ ಹೇಳಬಹುದು. ನಂಬರ್ 32 ಕಟ್ಟೆ 2015ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು.
ನಂಬರ್ 33 ಹುಚ್ಚ 2 2018ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 34 ತ್ರಿಶೂಲಂ. ಈ ಸಿನಿಮಾ ಅಪ್ಕಮಿಂಗ್ ಮೂವಿ ಆಗಿದೆ, ಆದರೆ ಈ ಸಿನಿಮಾ ಯಾವ ವರ್ಷ ರಿಲೀಸ್ ಆಗುತ್ತದೆ ಎಂಬ ಮಾಹಿತಿ ಇಲ್ಲ. ನಂಬರ್ 35 ಕಾಟನ್ಪೇಟೆ. ಈ ಸಿನಿಮಾವು ಕೂಡ ಅಪ್ಕಮಿಂಗ್ ಮೂವಿ ಆಗಿದ್ದು, ಈ ಸಿನಿಮಾ ಯಾವ ವರ್ಷ ತೆರೆ ಕಾಣುತ್ತದೆ ಎಂಬ ಮಾಹಿತಿ ಇಲ್ಲ. ನಂಬರ್ 36 ಫಿನಿಕ್ಸ್. ಈ ಸಿನಿಮಾವು ಅಪ್ಕಮಿಂಗ್ ಮೂವಿ ಆಗಿದ್ದು, ಈ ಸಿನಿಮಾದ ಶೂಟಿಂಗ್ ಪ್ರೊಸೆಸಿಂಗ್ನಲ್ಲಿದೆ ಅಂತ ಹೇಳಬಹುದು. ಏನು ಓಂ ಪ್ರಕಾಶ್ ರಾವ್ರವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ನೀಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಅತ್ಯುತ್ತಮವಾದಂಥ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಸಿನಿಮಾ ನೀಡಿದಂಥ ನಮ್ಮ ಏನು ಓಂ ಪ್ರಕಾಶ್ ರಾವ್ರವರು ಇನ್ನೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಲಿ ಎಂದು ಆಶಿಸೋಣ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ನಟಿಯ ಹಾಗೂ ನಿರ್ದೇಶಕರ ಬಗ್ಗೆ ಸಿನಿಮಾಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.